ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಟೀಚಿಂಗ್ ಆಗಿತ್ತು. ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಅಲ್ಲ, ಒನ್ ಡೇ ಔಟಿಂಗ್ ಇಲ್ಲ ಫಂಕ್ಷನ್ ಹೇರ್ ಸ್ಟ್ರೈಟ್ನಿಂಗ್. ಸೊ ಯಾರಾದರೂ ಪಾರ್ಟಿಗೆ ಹೋಗ್ತೀನಿ ಅಂದರೆ, ಯಾರಾದರೂ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀನಿ, ನನ್ನ ಹೇರ್ಸ್ ಕರ್ಲಿ ಆಗಿದೆ, ಸೊ ನಾನು ಒನ್ ಟೈಮ್ ಬೀಯಿಂಗ್ಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಬೇಕು ಅಂತಿರೋರು ಈ ಥರ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು. ಬಟ್ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಮನೆಯಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಟ್ರೈ ಮಾಡೋಕ್ಕೋಗಿ, ಇಲ್ಲಾಂದರೆ ಹೇರ್ಸ್ಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೋಡ್ಬೋದು ಕ್ಲಾಸಲ್ಲಿ ಲೈಕ್ ಎಲ್ಲ ಒಬ್ರೊಬ್ರಿಗೂ ಟರ್ನ್ ಸಿಗ್ತಾ ಇದೆ. ಸೊ ಒಂದು ಸ್ಟೂಡೆಂಟ್ಸ್ನ ಅಲ್ಲಿ ಇಟ್ಕೊಂಡು ನಾವು ಹೇರ್ ಸ್ಟ್ರೈಟ್ನಿಂಗ್ ಟ್ರೈ ಮಾಡ್ತಿರೋದು. ಸೊ ನಾವೇನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಹೊಸದು ಅಂದರೆ ದೇರ್ ವಿಲ್ ಬಿ ಎ ಟೀಚರ್, ಅಲ್ಲಿ ಪಕ್ಕದಲ್ಲಿ ಟೀಚರ್ಸ್ ಇದ್ದೇ ಇರ್ತಾರೆ. ಸೊ ಟೀಚರ್ಸ್ ಹೆಲ್ಪ್ ತೊಗೊಂಡು ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇರೋದು. ನೀವು ನೋಡ್ಬೋದು ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಕೂತಿದ್ದಾರೆ, ಅವ್ರ ಹೇರ್ಸ್ ಒಂದು ಸ್ವಲ್ಪ ಕರ್ಲಿ ಆ್ಯಂಡ್ ಥಿಕ್ ಆಗಿದೆ. ಸೊ ಅವ್ರದ್ದು ಹೇರ್ ಲೆಂತು ನೋಡ್ಬೋದು ಈ ವಿಡಿಯೋನಲ್ಲಿ ಒಂದು ಸ್ವಲ್ಪ ಶಾರ್ಟಾಗಿ ಕಾಣಿಸ್ತಾ ಇದೆ. ಆಫ್ಟರ್ ಕಂಪ್ಲೀಟಿಂಗ್ ನೀವು ನೋಡ್ಬೋದು ಅವ್ರದ್ದು ಹೇರ್ಸು ಒಂದು ಸ್ವಲ್ಪ ಉದ್ದ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಮ್ಯಾಮು ಹೇಗೆ ಹೇರ್ಸ್ ಇಟ್ಕೊಳ್ಳೋದು, ಹೇಗೆ ಕೂಮ್ ಇಟ್ಕೊಳ್ಳೋದು, ಹೇಗೆ ನಾವು ಆ ಹೇರ್ ಸ್ಟ್ರೈಟ್ನಿಂಗ್ ಮಿಷಿನ್ನ ಇಟ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾ ಇದ್ದಾರೆ. ನೀವು ಯಾರೇ ಆಗಲಿ ಟ್ರೈ ಮಾಡಬೇಕನ್ನೋರು ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಹೇರ್ ಡ್ರೈಯರ್ನ ಇಲ್ಲ ಹೇರ್ ಸ್ಟ್ರೈಟ್ನರ್ ಮಿಷಿನ್ನ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ವಿಚ್ ಎವರ್ ಥಿಂಗ್ ನೀವೇನೇ ಸ್ಟಾರ್ಟ್ ಮಾಡಬೇಕು, ಇವಾಗ ತಾತ್ಕಾಲಿಕವಾಗಿ ಕಲಿಬೇಕಂದ್ರೂ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಯಾವುದೇ ಆಗಲಿ ಚೆನ್ನಾಗಿರೋದನ್ನ ಯೂಸ್ ಮಾಡಿ. ಯಾಕಂದರೆ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ನಿಮಗೆ ಟೈಮು ಸೇವ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಎಲ್ಲರೂ ಅವ್ರವ್ರ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ತಾ ಇದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆರ್ ಗೆಟಿಂಗ್ ದ ಚಾನ್ಸ್ ಟು ಡೂ ಹೇರ್ ಸ್ಟ್ರೈಟ್ನಿಂಗ್. ಎಲ್ಲರೂ ಬಂದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ. ಮಾಡ್ತಾ ನೀವು ನೋಡ್ಬೋದು ಹೇಗೆ ಎಷ್ಟು ನೀಟಾಗಿ ಲೇಯರ್ಸ್ ಹಿಡ್ಕೊಬೇಕು, ಎಷ್ಟು ನೀಟಾಗಿ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾರೆ. ಬಟ್ ನಾವೇನು ಗೊತ್ತಾ, ನಾವು ಈ ವಿಡಿಯೋನಲ್ಲಿ ನೋಡುವಾಗ ಆ್ಯಂಡ್ ನಾವೇನಾದರೂ ಒಂದು ಹೊಸದು ಸ್ಟಾರ್ಟ್ ಮಾಡ್ತಾರೆ, ಬಿಡು ಇದೇನಪ್ಪ 5 ನಿಮಿಷದ ಕೆಲಸ, ಇದನ್ನು ಒಂದು ವಿಡಿಯೋ ಮಾಡಬೇಕಾ ಅನ್ನೋದಿರುತ್ತೆ. ಬಟ್ ನಾವು ಯಾವಾಗ ಟ್ರೈ ಮಾಡ್ತೀವೋ ಆವಾಗೇ ಗೊತ್ತಾಗುತ್ತೆ ಅದರದ್ದು ಕಷ್ಟ ಏನು ಅಂತ. ಯಾಕಂದರೆ ಒಬ್ರೊಬ್ರಿಗೆ ಆ ಮಿಷಿನ್ ಹೇರ್ ಸ್ಟ್ರೈಟ್ನಿಂಗ್ ಮಿಷಿನ್ನ ಹಿಡ್ಕೊಳ್ಳೋಕೆ ಬರೋದಿಲ್ಲ. ಒಂದು ಕಡೆ ಹೀಟ್ ಪಾಸ್ ಆಗ್ತಿರುತ್ತೆ, ಹೀಟ್ ಎಲ್ಲಿ ತಗ್ಲುತ್ತೋ ಅನ್ನೋ ಚಾನ್ಸಸ್ ನಮಗೆ ಭಯ ಆಗ್ತಾ ಇರುತ್ತೆ. ಆ್ಯಂಡ್ ಈ ಕೂದಲು ಏನಾದರೂ ಸುಟ್ಟೋಗುತ್ತಾ ಅನ್ನೋ ಭಯ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ನಾವೇನಾದರೂ ಒಂದು ಸ್ಟಾರ್ಟಿಂಗ್ ಮಾಡ್ತಾ ಇರುವಾಗ ಎಲ್ಲ ಜಡ್ಜ್ ಮಾಡ್ತಾರೆ, ಇದು 5 ನಿಮಿಷದ ಕೆಲಸ, ನಾನೇನು ಮಾಡಿಬಿಡ್ತೀನಿ, ಈ ವಿಡಿಯೋ ನೋಡಿ ಮಾಡಬೇಕು ಅನ್ನೋದೇನಿಲ್ಲ ಅನ್ನೋದಿರುತ್ತೆ. ನಾವು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗೇ ಗೊತ್ತಾಗೋದು ಅದರದ್ದು ಏನು ಒರಿಜಿನಾಲಿಟಿ ಇರುತ್ತೆ, ಅದರದ್ದು ಏನು ಡಿಫಿಕಲ್ಟ್ ಫೇಸ್ ಆಗುತ್ತೆ ಅಂತ. ಬಟ್ ಸ್ಟಾರ್ಟಿಂಗ್ ಎವ್ರಿಥಿಂಗ್ ನಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಹೋಗ್ತಾ ಎಲ್ಲ ಈಸಿ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಅವ್ರದ್ದು ಹಾಫ್ ಆಫ್ ದ ಹೇರ್ಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಹಾಫ್ ಆಫ್ ದ ಹೇರ್ಸ್ ಕಂಪ್ಲೀಟ್ ಆಗಿದ್ರು ಅವರೆಷ್ಟು ಪೇಷನ್ಸಾಗಿ ಕೂತಿದ್ದಾರೆ, ಯಾಕಂದರೆ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಹೇರ್ಸ್ ಒಬ್ರೊಬ್ರು ಇಟ್ಕೊಂಡು ಸ್ಟ್ರೈಟ್ ಮಾಡ್ತಿರುವಾಗ ಒಂದೊಂದು ಸರಿ ಅವ್ರಿಗೆ ಹೇರ್ಸ್ ಹೇಳ್ದಂಗೆ ಆಗೋದು, ನೋವಾಗೋದು ಆಗ್ತಾಯಿತ್ತು. ಸೊ ನಾವು ಯಾವಾಗ ಅದು ಹೇರ್ಸ್ನ ಪುಲ್ ಮಾಡ್ತೀವೋ, ಯಾರಿಗೇ ಆಗಲಿ ಸಾಮಾನ್ಯವಾಗಿ ಸಿಕ್ಬಿಡಿಸುವಾಗ ಅಷ್ಟು ನೋವಾಗುತ್ತೆ. ಹಾಗೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಒಬ್ರೊಬ್ರು ಸ್ಟಾರ್ಟ್ ಮಾಡೋತಾ ಇರುವಾಗ ಅವ್ರಿಗೆ ಹೇರ್ಸ್ ನೋವಾಗ್ತಾಯಿತ್ತು. ಥ್ಯಾಂಕ್ಸ್ ಫಾರ್ ಅಶ್ವಿನಿ, ನೀವು ಅಷ್ಟೊತ್ತವರೆಗೂ ಕೂತಿದ್ದೀರ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ. ಸೊ ಇದೇ ಥರ ಅಲ್ಲ, ಕ್ಲಾಸಲ್ಲಿ ಏನಾಗ್ತಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ಸ್ ಅದೇ ಸ್ಟೂಡೆಂಟ್ಸ್ ಕೈಲಿ ಮಾಡಿಸ್ತಾ ಇರೋದು. ಏನೇ ಅವ್ರು ಏನೇನು ಪ್ರೋಗ್ರಾಮ್ ಹೇಳ್ಕೊಡ್ತಾ ಇದ್ದಾರೋ ನಮ್ಮ ಓನ್ ಸ್ಟೂಡೆಂಟ್ಸ್ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ. ಲೇಟರ್ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್, ಗುಡ್ ಸಕ್ಸೀಡ್, ದೆನ್ ಇನ್ನೊಬ್ರಿಗೆ ನಾವು ಟ್ರೈ ಮಾಡೋದು. ಸೊ ನಾವು ಯಾವುದೇ ಆಗಲಿ ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ನಾವು ಫಸ್ಟು ತರೋವಾಗಿರಬೇಕು. ಇದ್ದೀವಿ ಅಂದಾಗ ಮಾತ್ರ ಬೇರೆಯವ್ರ ಮೇಲೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅದು ತುಂಬ ನಿಜವಾಗದ್ದು. ಸೊ ನಾವು ಕಲ್ತಿದ್ರು ಅದನ್ನು ಹೋಗಿ ನಾವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನಾವು ಒಂಥರ ಇಲ್ಲಿ ಕಲ್ತಿದ್ದೀವಿ ಅಂದರೆ ಇನ್ನೊಂದು ಥರ ತೋರಿಸ್ತಾ ಇರ್ತಾರೆ. ಸೊ ನೀವೆಲ್ಲ ಥರ ನೋಡಿ ವಿಚ್ ಎವರ್ ದ ಥಿಂಗ್ಸ್ ಯು ಫೀಲ್ ಬೆಟರ್, ನಿಮ್ಗೆ ಯಾವುದು ಫಾರ್ಮ್ ಈಸಿ ಆಗುತ್ತೋ ಅದನ್ನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಯಾರಿಗಾದ್ರೂ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅದೇನು ಮೆಥಡ್ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೋ ಅದನ್ನು ಮಾತ್ರ ಟ್ರೈ ಮಾಡೋಕ್ಕೆ ಹೋಗಿ, ನಿಮಗೆ ತರೋವಾಗಿ ಬರೋ ಗಂಟ. ಆ್ಯಂಡ್ ನಾವೇನು ಮಾಡಬೇಕಂದ್ರೆ, ನಾವೇನೇ ಪ್ರಾಕ್ಟೀಸ್ ಮಾಡ್ತೀವಿ ಕ್ಲಾಸಲ್ಲಿ ಅಂದ್ರೂ ಅದನ್ನು ಹೋಮ್ವರ್ಕ್ ರೀತಿಯಲ್ಲಿ ನಾವು ಮನೇಲಿ ಮಾಡಲೇಬೇಕಾಗತ್ತೆ. ಮನೇಲಿ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ.
ಸೊ ಅವ್ರು ಏನೇನು ಹೇಳ್ಕೊಡ್ತಾರೋ ಅದನ್ನು ನಾವು ನೀಟಾಗಿ ಮೈಂಡಲ್ಲಿ ನೋಟ್ ಮಾಡ್ಕೊಬೇಕಾಗತ್ತೆ. ಬರೆಯೋದು ಅಲ್ಲ ಮೈನ್. ಇವಾಗ ಎಲ್ಲರೂ ಹೇಳ್ತಾರೆ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಏನೇನು ನೋಡ್ತಾ ಇದ್ದೀವೋ ಅದನ್ನು ಒಂದೊಂದು ಪಾಯಿಂಟಾಗಿ ಇಟ್ಕೊಬೇಕು ಅಂತಾರೆ. ಬಟ್ ಬಿಫೋರ್ ರೈಟಿಂಗ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಪ್ರಾಕ್ಟಿಕಲ್ ಇದ್ರೇ ನಾವು ಎಲ್ಲ ಸಾಧ್ಯ. ರೈಟಿಂಗ್ ಇದ್ದೇ ಇರುತ್ತೆ, ರೈಟಿಂಗ್ ಇದು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳೋಕೆ ಮಾಡಿದ್ರು ಏನೇನು ಮಾಡಿದ್ರು ಅಂತ. ಬಟ್ ಅದನ್ನೇ ನಾವು ದಿನ ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ಮೇನ್ ಪ್ರಾಕ್ಟೀಸ್ ಇರೋದು. ಸೊ ನೀವು ನೋಡ್ಬೋದು, ಇದು ಒಂದು ಟ್ರಸ್ಟ್ ಕಡೆಯಿಂದ ಅಂತ ಹೇಳಿದ್ದೆ ನನ್ನ ಕ್ಲಾಸು. ಬಟ್ ಟ್ರಸ್ಟಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಇದೆ, ಆ್ಯಂಡ್ ಎಲ್ಲ ಅಟೆಂಡೆನ್ಸ್ 100% ಇದೆ. ಬಿಕಾಸ್ ದ ಟೀಚರ್ಸ್ ಟ್ರೈನಿಂಗ್ ಆಗಿದೆ. ಏನು ಟೀಚರ್ಸ್ ಹೇಳ್ಕೊಡ್ತಾರೋ ಅದ್ರ ಬೇಸ್ ಮೇಲೆ ತಾನೇ ಇಷ್ಟೊಂದು ಸ್ಟೂಡೆಂಟ್ಸ್ ಬರೋದು. ಸೊ ವೆರೆವರ್ ನಾವು ಎಲ್ಲಾದರೂ ಹೋಗ್ತಾ ಇದ್ದೀವಿ, ಇಷ್ಟು ಜನ ಸೇರ್ತಾ ಇದ್ದಾರೆ ಅಂದರೆ ದ ಟೀಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಟೀಚರ್ಸ್ ಅಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಪೇಷನ್ಸ್ ತುಂಬ ಇರಬೇಕಾಗತ್ತೆ ಇದಕ್ಕೆಲ್ಲ. ಯಾಕಂದರೆ ಒಂದು ಸ್ಟೂಡೆಂಟ್ಸ್ಗೂ ಕರೆದು ಹೇಳ್ಕೊಡೋಕ್ಕೆ ಟೀಚರ್ಸ್ಗೆ ಅಷ್ಟು ಪೇಷನ್ಸ್ ಇದೆ. ಫೈನಲಿ ಇಟ್ ವಾಸ್ ಮೈ ಟರ್ನ್. ನಾನು ಬಂದೆ. ನನಗೂ ಈಸಿ ಅನಿಸ್ತಾನೇ ಇತ್ತು. ನಾನು ನೋಡ್ತಾ ಇದ್ದೀನಿ ಈಸಿ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಹಿಡಿಯುವಾಗೇ ಗೊತ್ತಾಗಿದ್ದು ತುಂಬ ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಆ ಹೇರ್ಸ್ನ ಸಿಸರ್ ರೀತಿನಲ್ಲಿ 2 ಫಿಂಗರ್ಸ್ ಅಂಡರ್ಸಲ್ಲಿ ಹೇರ್ ಇಟ್ಕೊಬೇಕು. ಆ್ಯಂಡ್ ಲೇಟರ್ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನಾವು ಒಂದು ಕೈಯಲ್ಲಿ ಕೂಮು ಇಟ್ಕೊಬೇಕಾಗತ್ತೆ. ಕೂಮು ಇಟ್ಕೊಂಡು ಒಂದು ಕೈಯಲ್ಲಿ ಹೇರ್ ಸ್ಟ್ರೇಟ್ನರ್ ಇಟ್ಕೊಂಡು ಮಾಡಬೇಕಾಗತ್ತೆ. ಇದೇ ಇಷ್ಟು ಡಿಫಿಕಲ್ಟ್ ಆಗಿತ್ತು. ಬಟ್ ಆಫ್ಟರ್ ದಟ್ ನಾನು ಒಂದು ಸ್ವಲ್ಪ ಕಲ್ತ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಸಪೋರ್ಟ್ಸ್. ಯಾರೇ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಒಂದು ನ್ಯೂ ಥಿಂಗ್ಸ್ ನಾವು ಕಲಿತಾ ಇದ್ದೀವಿ, ಇನ್ನೊಬ್ರು ಕಲಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಆ್ಯಂಡ್ ನಮ್ಮ ಕ್ಲಾಸ್ ಮುಗಿದ ನಂತರ ಇನ್ನೊಂದು ಬ್ಯಾಚು ಸ್ಟಾರ್ಟ್ ಆಗುತ್ತೆ. ಸೊ ಆ ಬ್ಯಾಚ್ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋನಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಕ್ತಾನೂ ಇರ್ತೀನಿ ಕೂಡ. ನೀವು ನೋಡ್ಬೋದು ಅವ್ರ ಹೇರ್ಸ್ ಎಷ್ಟು ಸ್ಟ್ರೇಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ ಎಲ್ರಿಗೂ. ಬಾಯ್.